ಹೆಲೋ ಗಾಯ್ಸ್, ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆದರೂ ಒಂದು ಕಡೆ ಬೋರ್ ಆಗ್ತಿತ್ತು, ಯಾಕಂದರೆ ನಮಗೆ ಹಾಲಿಡೇಸ್ ಇತ್ತು. ಅದಕ್ಕೆ ನಿಮ್ಮ ಜೊತೆ ಯಾಕೆ ಹಾಲಿಡೇ ಸೀರೀಸ್ ಮಾಡಬಾರ್ದು ಅಂತ ನಂಗೆ ಅನಿಸ್ತು. ಅದಕ್ಕಾಗಿ ಫಸ್ಟಿಗೆ ನಾನು ಬೆಡ್ಗೆ ಹೋದೆ. ಬೆಡ್ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಕಿಚನಿಗೆ ಬಂದೆ. ಕಿಚನಲ್ಲಿ ನೋಡಿದ್ರೆ ಮೆಸ್ಸಿ ಇತ್ತು. ಆ ಮೆಸ್ಸಿನ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು. ಆದರೂ ಒಂದು ಕಡೆ ಅದೆಲ್ಲ ನೋಡಿದ್ಮೇಲೆ ತುಂಬ ಸ್ಯಾಟಿಸ್ಫೈಂಗ್ ಆಗಿತ್ತು. ಮತ್ತೆ ಟಿ ವಿ ಸ್ಟ್ಯಾಂಡ್ ಮೇಲೆ ಹಾಗೆ ಇತ್ತು. ಟಿ ವಿ ಸ್ಟ್ಯಾಂಡ್ ಮೇಲೆ ಎಲ್ಲ ಇದ್ದಿದ್ದೆಲ್ಲ ಫೋಲ್ಡ್ ಮಾಡಿ ಮತ್ತೆ ರೂಮಲ್ಲಿ ಇಟ್ಟೆ. ಆ ಬ್ಯಾಗ್ ಕತೆ ಅಂತೂ ಬಿಡಿ ಹೋಗ್ಲಿ. ಮತ್ತೆ ಎಲ್ಲ ಆಯಿತು ಅಂತ ಸೋಫಾ ಮೇಲೆ ಕುತ್ಕೊಂಡ್ರೆ ಆಗ ನೆನಪಾಯಿತು ನನಗೆ ಪಾತ್ರೆ ಇದೆ ಅಂತ. ಪಾತ್ರೆನ ಸ್ಟಾರ್ಟ್ ಮಾಡಿದೆ. ಏನು ಇಷ್ಟು ಬೇಗ ಉಚ್ತಾಳೆ ಅಂತ ಅನ್ಕೋಬೇಡಿ, ನಾನು ಟೈಮ್ ಲ್ಯಾಬ್ ಸಿಕ್ಕಿದ್ದೆ ಅಷ್ಟೇ. ಇತ್ತೀಚೆಗೆ ಯಾಕೆ ಬೋರ್ ಹೊಡಿತಿದೆ ನನಗೆ ಅಂತಂದರೆ, ನಮ್ಮಮ್ಮ ಊರಿಗೆ ಹೋಗಿದ್ದಾರೆ, ಅಪ್ಪ ಆಫೀಸ್ಗೆ ಹೋಗ್ತಾರೆ, ಅಕ್ಕ ಕಾಲೇಜ್ಗೆ ಹೋಗ್ತಾಳೆ. ನಾನೇನು ಮಾಡಲಿ ಅಲ್ವಾ? ಅದಕ್ಕೆ ನಿಮ್ಮ ಜೊತೆ ಹಾಲಿಡೇ ಸೀರೀಸ್ ಪ್ಲ್ಯಾನ್ ಮಾಡಿದ್ದು. ಹಾಲಿಡೇಸ್ ಇದ್ದರೂ ನಮ್ಮ ಟೀಚರ್ಸ್ ಅಂತೂ ವರ್ಕ್ಶೀಟ್ಸ್ ಕೊಡೋದಂತೂ ಬಿಡೋದೇ ಇಲ್ಲ. ಅದನ್ನು ಬರೆಯೋಕ್ಕಂತೂ ನಂಗೆ ಮನಸ್ಸೇ ಇಲ್ಲ. ಆದರೂ ಬರೀಲೇಬೇಕು, ಇಲ್ಲಾಂದರೆ ನಮ್ಮ ಟೀಚರ್ಸ್ ಸುಮ್ಮನೆ ಬಿಡ್ತಾರಾ? ನೀವೇ ಹೇಳಿ. ಅದಕ್ಕಾಗಿ ಈ ಕೆಲಸ ಎಲ್ಲ ಫಸ್ಟ್ ಮುಗಿಸ್ಕೊಂಡು ಲಾಸ್ಟಿಗೆ ಬರೆಯೋದು ಇಟ್ಬಿಡೋಣ ಅಂತ ನಾನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದೆ. ಇದೊಂದು ಕೆಲಸ, ಸೊ ಇದನ್ನು ನೀಟಾಗಿ ಮಾಡೋಣ ಅಂತ ನೀಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಬಿಸಿಲಲ್ಲಿ ಬಿಸಿ ಬಿಸಿ ನೀರು ಎಲ್ಲಿ ಸಿಗುತ್ತೆ ಹೇಳಿ ನೀವೇ? ಆದರೆ ನಮ್ಮ ಮನೆ ಟ್ಯಾಪಲ್ಲಿ ಬರ್ತಾಯಿತ್ತು. ಅದನ್ನು ನೋಡಿ ಅಂತೂ ನಾನು ತುಂಬ ಶಾಕ್ ಆದೆ. ಈ ಕೆಲಸ ಬೇಗ ಮುಗೀತು. ಅದನ್ನು ನೋಡೋಕ್ಕಂತೂ ನಂಗೆ ತುಂಬ ಖುಷಿ ಆಯಿತು. ಅದರಲ್ಲಂತೂ ಸ್ವಲ್ಪ ಪಾತ್ರೆ ಇತ್ತು ಅಂತ ನನ್ನ ತಲೆ ಮೇಲೆ 2 ಕೊಂಬಂತು. ಫೈನಲಿ ಎಲ್ಲ ಮುಗೀತು. ಆಮೇಲೆ ಸಿಂಕೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಉಜ್ಜಿ ವೇಸ್ಟ್ ಎಲ್ಲ ಬಿಸಾಕಿ ನಾನು ಕ್ಲೀನಿಂಗ್ ಮುಗಿಸ್ದೆ. ಆದರೂ ನಾನು ಸಿಂಕ್ನ ಇಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತೀನಿ ಅಂತ ಇವತ್ತೇ ಗೊತ್ತಾಗಿತ್ತು. ನೋಡಿ, ಕೆಲವೊಬ್ರ ಹತ್ರ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ, ಅದು ಯಾರಿಗೂ ಗೊತ್ತಾಗಲ್ಲ. ಹೋಗ್ಲಿ ಬಿಡಿ, ಯಪ್ಪ ಅಪ್ಪ ಅಂತೆಲ್ಲ ಅಂದ್ಕೊಂಡು ಕಿಚನ್ ಕ್ಲೀನಿಂಗ್ ಮುಗಿಸ್ದೆ, ಬರೆಯೋಕ್ಕೆ ಕೂತ್ಕೊಂಡೆ. ಸೊ ಇವತ್ತಿಗಿಷ್ಟೇ. ಟಾಟಾ, ಬಾಯ್ ಬಾಯ್.